नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् एकोनविंशे यावदधिकाराधिकरणे तस्मिन् एकोनविंशे यावदधिकाराधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः द्वात्रिंशं सूत्रं पादादितः द्वात्रिंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वात्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ वेदाद्यागमदुग्धसिन्धुमथनात् तन्मेयमन्थाद्रिणा दिव्या भोगविचारवासुकिवशादाश्रित्य धैर्यं परम् ब्रह्मोद्बोधसुधां विधाय दयया मर्त्यानमर्त्यानमी कुर्वन्तो गुरवो जयन्ति जगतां शङ्कराचार्यवर्याः। ॐ वेदाद्यागमदुग्धसिन्धुमथनात् तन्मेयमन्थाद्रिणा दिव्या भोगविचारवासुकिवशादाश्रित्य धैर्यं परम् ब्रह्मोद्बोधसुधां विधाय दयया मर्त्यानमर्त्यानमी कुर्वन्तो गुरवो जयन्ति जगतां शङ्कराचार्यवर्याः। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकम् द्वात्रिंशं ತಪ್ಪು ಹೇಳಿದ ಏಕೋನವಿಂಶಂ ಬಂದ್ಬಿಟ್ಟೆ ದ್ವಾತ್ರಿಂಶಂ 32ನೇ ಸೂತ್ರ ಆಯ್ತು. ಹಿಂದೂ ಪೇಜ್ ಇತ್ತು ಅದಂತೆ ದ್ವಾತ್ರಿಂಶಂ ಯಾವದಧಿಕಾರಾಧಿಕರಣಂ ಸರಿಯಾಗಿದೆ. ದ್ವಾತ್ರಿಂಶಂ ಸೂತ್ರಂ ಏಕೋನವಿಂಶಂ ಅಧಿಕರಣಂ ಸರಿಯಾಯ್ತು. ಏಕೋನವಿಂಶಂ ಯಾವದಧಿಕಾರಾಧಿಕರಣಂ ಸರಿಯಾಗಿ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ. ಇದುವರ ತನಕ
ಹೋದ ಸೂತ್ರದಲ್ಲಿ ಏನನ್ನು ಹೇಳಿದ್ರು? ಎಲ್ಲ ಉಪಾಸಕರಿಗೂ ಅಂದರೆ ಈ ಒಂದು ಸಗುಣ ಆರಾಧಕರಿಗೂ, ಸಗುಣ ವಿದ್ಯೆ ಅದನ್ನು ಉಳ್ಳವರಿಗೂ ಏನು ಗತಿ? ಎಲ್ಲರಿಗೂ ಕೂಡ, ಇಂಥವರು ಅಂಥವರು ಇಲ್ಲ, ಯಾರು ಸಗುಣ ವಿದ್ಯೆಯಿಂದ ಉಪಾಸನೆ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಅಂತಂತ, ಅವರೆಲ್ಲರಿಗೂ ಕೂಡ ದೇವಯಾನವೇ ಗತಿ. ಅವರು ಅಲ್ಲಿಂದ ಪುನಃ ಹಿಂದಿರುಗುವುದಿಲ್ಲ ಅಂತ ಹೇಳಿ, ಈ ದೇವಯಾನದ ಗತಿಯಲ್ಲಿಯೂ ಕೂಡ ವಿಶೇಷವನ್ನೇನಾದ್ರು ಹೇಳಬಹುದಾ ಅಂತ ಹೇಳಿ, ಇಲ್ಲ, ದೇವಯಾನ ಸಗುಣೋಪಾಸಕರಿಗೆ ದೇವಯಾನವನ್ನು ಬಿಟ್ಟರೆ ಬೇರೆ ಯಾವ ಗತಿಯೂ ಇಲ್ಲ. ಏನು, ಕೆಲವು ಸಗುಣೋಪಾಸಕರಿಗೆ ಆಗಬಹುದು ದೇವಯಾನ, ಕೆಲವು ಸಗುಣೋಪಾಸಕರಿಗೆ ಆಗದೇ ಇರಬಹುದು. ಏನು, ಯಾವ ಯಾನ ಮಾರ್ಗ ಏನು ಬೇಕಿಲ್ಲ, ಅವ್ರಿಗೂ ಮುಕ್ತಿ ಆಗ್ಬಿಡ್ಬೋದು ಅಂತ. ಸಾಧ್ಯವೇ ಇಲ್ಲ. ಏನು, ಯಾವ ಸಗುಣ ವಿದ್ಯೆಯಿಂದಲೂ ಕೂಡ ಈ ಒಂದು ಮುಕ್ತಿ, ಕೈವಲ್ಯ, ಮೋಕ್ಷ ಎನ್ನುವುದನ್ನ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಈ ಸಗುಣ ವಿದ್ಯೆಯಿಂದ ಆರಾಧನೆ ಮಾಡತಕ್ಕವರೆಲ್ಲರಿಗೂ ಕೂಡ ದೇವಯಾನವೇ ಗತಿ ಅಂತ ಹೇಳಿದ್ರು. ಅವ್ರು ಏನಾಗ್ತಾರೆ? ಅವ್ರು ಯಾವುದೋ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಜ್ಞಾನವಾಗುತ್ತೆ, ಅದು ಹೋಗ್ತಾರೆ, ಹಿಂತಿರುಗಿ ಬರೋ. ಒಂದು ಪಕ್ಷ ಅಲ್ಲೇನಾದರೂ ಜ್ಞಾನವಾಗದೆ ಹೋಗ್ಬಿಟ್ರೆ ಹಿಂತಿರುಗಿ ಬರ್ತಾನೆ ಅಷ್ಟೆ. ಅಲ್ಲೇನೋ ಜ್ಞಾನವಾಗದೆ ಹೋಗಿದ್ರೆ ಅಂತ ಅನ್ನೋದು ವಿವಕ್ಷಿತಾಂಶ ಅಲ್ಲ. ಯಾಕೆ, ಅಲ್ಲಿಗೆ ಹೋದ ಮೇಲೆ ಜ್ಞಾನವಾಗಿಯೇ ಆಗುತ್ತೆ ಅಂತಕ್ಕಂಥದ್ದು ಮುಖ್ಯವಾದ ಅಂಶ. ಏನಂದರೆ, ಜ್ಞಾನವನ್ನು ಬಿಟ್ಟು, ಜ್ಞಾನವೊಂದನ್ನು ಬಿಟ್ಟು ಬೇರೆ ಯಾವ ಸಾಧನದಿಂದಲೂ ಕೂಡ ಕೈವಲ್ಯ ಅಂತಕ್ಕಂಥದ್ದು ಸಾಧ್ಯವಿಲ್ಲ. ಅವರಿಗೆ ಈ ಒಂದು ಪುನರ್ಜನ್ಮ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದೆಲ್ಲ ಇದು ಸಿದ್ಧಾಂತ ಆಯಿತು. ಈಗ ಸ್ವಾಮಿ ಒಂದು ಸಂಶಯ ಬಂತಲ್ಲ, ಏನು ಆಯಿತು, ಅವ್ರಿಗೆ ಹೋದ್ರಿ, ಅವರಿಗೆ ಮುಕ್ತಿ ಆಯಿತು ಅಂತ ಹೇಳಿದ್ರಿ. ಅವರು ಸದ್ಯೋ ಮುಕ್ತಿ ಆಗಲಿ ಅಥವಾ ಕ್ರಮ ಮುಕ್ತಿ ಆಗಲಿ, ಮುಕ್ತರಾದರು ಅಂತ. ಈ ಮುಕ್ತರಾದವರಿಗೆ ಜನ್ಮಾಂತರವಿಲ್ಲ ಅಂತಲೂ ಸಿದ್ಧವಾಯಿತು. ಈಗ ಸ್ವಲ್ಪ ಆ ವಿಚಾರವನ್ನು ವಿಚಾರ ಮಾಡಬೇಕಾಗಿದೆಯಲ್ಲ. ಯಾವ ವಿಚಾರನಪ್ಪ? ಮುಕ್ತರಿಗೂ ಕೂಡ ಈ ಜನ್ಮ ಅಂತಕ್ಕಂಥದ್ದು, ಹುಟ್ಟು ಅಂತಕ್ಕಂಥದ್ದು ಉಂಟೇ, ಇಲ್ಲವೇ? ಯಾಕೆ, ಯಾತಕ್ಕೆ ಸಂಶಯ? ಎಲ್ಲಾದರೂ ಅವರಿಗೆ ಪುನರ್ಜನ್ಮ ಅಂತಕ್ಕಂದ್ರೆ ಸಾಧ್ಯವಿದೆಯಾ? ಇಲ್ಲವೇ ಇಲ್ಲ. ಸಂಶಯ ಯಾತಕ್ಕೆ ನಿನಗೆ ಬಂತು ಇದು ಅಂತ ಕೇಳಿದ್ರೆ, ಆಗ ಅವನು ಪೂರ್ವಪಕ್ಷಿ ಹೇಳ್ತಾನೆ, ನೋಡಿ ಸ್ವಾಮಿ, ಒಂದು ವೇಳೆ ಮುಕ್ತರಾದ ಯಾರಿಗೂ ಕೂಡ ಈ ಒಂದು ಜನ್ಮ, ಹುಟ್ಟು ಅಂತಕ್ಕಂಥದ್ದು ಇಲ್ಲ ಎನ್ನುವುದನ್ನೇ ಹೇಳಿದ್ದರೆ ಆಗ ನಾವು ಆಯಿತು. ಆದರೆ ಕೆಲವು ಕಡೆ ಉಪನಿಷತ್ತುಗಳಲ್ಲೂ ಹೇಳಿದೆ, ಇತಿಹಾಸದಲ್ಲಿಯೂ ಹೇಳಿದೆ, ಮತ್ತೆ ಬೇರೆ ಎಲ್ಲ ಪುರಾಣ ಗ್ರಂಥಗಳಲ್ಲಿಯೂ ಕೂಡ ಹೇಳಿದೆ. ಶ್ರುತಿ, ಸ್ಮೃತಿ, ಪುರಾಣ ಮೂರು ಕಡೆಗಳಲ್ಲಿಯೂ ಕೂಡ ಕೆಲವರಿಗೆ, ಈ ಮುಕ್ತರಾದವರಿಗೂ ಕೂಡ, ಅವರಿಗೂ ಕೂಡ ಜನ್ಮ ಇದೆ, ಅವರು ಜನ್ಮವನ್ನು ತಳೆದಿದ್ದಾರೆ ಅಂತಕ್ಕಂಥ ವಿಚಾರ ಬರುತ್ತಲ್ಲ ಅಂತಂದು. ಇವರ ಉದ್ದೇಶ ಏನು ಅಂದರೆ, ಅಲ್ಲಿ ಪುರಾಣದಲ್ಲಿ ಇದೆಯೋ, ಶ್ರುತಿಯಲ್ಲಿ ಇದೆಯೋ, ಸ್ಮೃತಿಯಲ್ಲಿ ಇದೆಯೋ ಅದನ್ನು ಸಿದ್ಧ ಮಾಡಿ ಅದು ಅಂತಂತಲ್ಲ. ಮತ್ತೇನು ಅಂತಂದರೆ, ನೀವು ಯಾವ ಸಿದ್ಧಾಂತವನ್ನು ಹಿಂದೆ ಸಿದ್ಧ ಮಾಡಿದ್ದರೋ, ಏನು ಜ್ಞಾನಾದೇವತು ಕೈವಲ್ಯಂ ಎಂಬತಕ್ಕಂಥದ್ದು, ಅದು ಪೂರ್ಣವಾಗಿ ಹೊಂದತಕ್ಕದ್ದಲ್ಲ ಅಂತ ಈ ಸಿದ್ಧ ಮಾಡಿ ತೋರಿಸ್ಬೇಕು. ನಿರ್ಧಾರ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಅವನು ಈ ಪ್ರಶ್ನೆ ಮಾಡ್ತಾನೆ. ಯಾಕೆ ಒಂದು ವೇಳೆ ಹೌದು,
ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಉಲ್ಲೇಖ ಇದೆ, ಆದ್ದರಿಂದ ಆಗಬಹುದು ಅಂದ್ಬಿಟ್ರೆ ನಿಮ್ಮ ಸಿದ್ಧಾಂತ ಹೋಯಿತು. ಕೆಲವು ಜ್ಞಾನಿಗಳಿಗೆ ಆಗಬಹುದು, ಪುನರ್ಜನ್ಮ ಅವ್ರಿಗೆ ಆಗದೆ ಇರಬಹುದು, ಕೆಲವು ಜ್ಞಾನಿಗಳು ಆಗಬಹುದು, ಹೀಗಾಗ್ಬಿಡುತ್ತೆ. ಇದು ಸಿದ್ಧವಾಗಬೇಕು ಅಂತಕ್ಕಂಥದ್ದು. ಯಾವತ್ತಿಗೂ ಕೂಡ ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಹೇಗಾಗುತ್ತೆ? ಏನೇ ಆಗಲಿ ಅದನ್ನು ಸಿದ್ಧ ಮಾಡಿ ಅದರಲ್ಲಿರತಕ್ಕಂಥ ಪೂರ್ವ ಪಕ್ಷಿಗಳು ಆ ಒಂದು ತೋರಿಸ್ತಕ್ಕಂಥ ಸಂಶಯ ಸಂದೇಹ ಇವುಗಳನ್ನು ನಿವಾರಣೆ ಮಾಡಿ ತರ್ಕ ಮತ್ತು ಅನುಭವದ ಬಲದಿಂದ, ಶ್ರುತಿಯ ಬಲದಿಂದ ನಿವಾರಣೆ ಮಾಡಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರಲ್ಲ, ಅದನ್ನ ಆ ಭಾಗ ಇದು. ಇಲ್ಲಿ ಈ ಅಧಿಕರಣದಲ್ಲಿ ಕೆಲವು ಬಹಳ ಉತ್ತಮವಾಗಿರತಕ್ಕಂತಹ ಈ ಶಾಂಕರ ಸುಭಾಷಿತ ಅಂತ ನಾವು ಒಂದು ಮಾಡಿದ್ವಿ ಹಿಂದೆ, ಬಹಳ ಹಿಂದೆ ಆಗಿತ್ತದು. ಆ ಶಾಂಕರ ಸುಭಾಷಿತ ಅಂತಕ್ಕಂಥದ್ದು ಬೇಕಾದಷ್ಟು 2-3 ಈ ಒಂದು ಅಧಿಕರಣದಲ್ಲೇ ಬರುತ್ತೆ, ಸಿದ್ಧಾಂತ ಭಾಗದ ಬರ್ತಕ್ಕಂಥದ್ದು ಬರುತ್ತೆ. ನಾವು ಹಿಂದೆ ಬಹಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನು ಕಾರ್ಯಕ್ರಮ ಅಂತಂದರೆ ಅದಕ್ಕೊಂದು ಹೆಸರಿಟ್ಟಿದ್ವಿ. ಏನು? ಶಂಕರಾಭರಣಂ ಅಂತ. ಕೆಲವ್ರಿಗೆ ಜ್ಞಾಪಕ ಇರ್ಬೋದು, ಇಲ್ಲೇ ಇರ್ಬೋದು, ಗೊತ್ತಿಲ್ಲ. ಶಂಕರಾಭರಣಂ ಅಂತ ಒಂದು ಕಾರ್ಯಕ್ರಮ. ಶಂಕರಾಭರಣಂ ಅಂತ ಇಟ್ಟು ಅಲ್ಲಿ ಆಭರಣ, ರತ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ ಎಲ್ಲ ಇದೆಯಲ್ಲ, ಇವು ಎಂಥದ್ದು, ಎಷ್ಟು ಅಂತ ಹೇಳ್ತಾರೆ? ಸಾಮಾನ್ಯವಾಗಿ ನವರತ್ನಗಳು ಅಂತ ಹೇಳ್ತಾರೆ ಅಲ್ವಾ ಅಂತ ಹೇಳಿ, ಆ ನವರತ್ನಗಳು ಶಂಕರಾಭರಣ. ಯಾವುದ ರತ್ನಗಳು ಅಂತಂದ್ರೆ ಶಾಂಕರ ಸುಭಾಷಿತ ವಾಕ್ಯಗಳಿದೆಯಲ್ಲ, ಅವೇ ಆ ರತ್ನಗಳು ಅಂಥೇಳಿ ಒಂದು 9 ಈ ಥರ ವಾಕ್ಯಗಳನ್ನು ಆರಿಸ್ಕೊಂಡು, ಯಾವುದು ಬ್ರಹ್ಮಾವಗತಿರ್ಹಿ ಪುರುಷಾರ್ಥ ನಮ್ಮ ಧ್ಯೇಯ ವಾಕ್ಯ ಇದೆಯಲ್ಲ ನಮ್ಮ ಪಾಠಶಾಲೆದು, ಅದೇ ಮೊಟ್ಟ ಮೊದಲ ರತ್ನ. ಯಾವುದು? ಅದೇ ಸುವರ್ಣ. ಹಾಗೆ ಮಾಡಿ ಅಲ್ಲಿ ಮರಕತ, ಬೆಳ್ಳಿ, ಇದೆಲ್ಲ ಮಾಡಿ 9 ಮಾಡಿದ್ವಿ. ಅದರಲ್ಲಿ ಈ ಒಂದು ಭಾಗದ ಬರತಕ್ಕಂಥ ಒಂದು ಸುಭಾಷಿತ ಅಂತಿದೆಯಲ್ಲ, ಅದನ್ನು ಕೂಡ ಹಾಕಿದ್ದೇವೆ ನಾವು. ಹಾಕಿ ಅದರ 1 ಗಂಟೆ ಪ್ರವಚನ ಏರ್ಪಡಿಸಿ ಆ ಕಾರ್ಯಕ್ರಮ ಮಾಡಿ ಚೆನ್ನಾಗಿತ್ತು. ಅದು ಶಂಕರಾಭರಣಂ ಅಂತಂತ ಹೆಸರು ನೋಡಿದ್ರೆ ಏನೋ ಯಾವುದೋ ಪಿಕ್ಚರ್ ಬರುತ್ತೆ, ಹಾಕಿದಾರನ್ನು ಅನ್ಕೊಂಡ್ಬಿಡ್ತಾರೆ. ಇದೆ ಶಂಕರಾಭರಣ ಅಂದರೆ ಶಂಕರರ ಆಭರಣಗಳು ಯಾವುದು ಇದೆ, ಈ ನುಡಿಮುತ್ತುಗಳೇ ಆಭರಣಗಳು. ಇರಲಿ, ಅದು ಬೇರೆ ವಿಚಾರ. ಈಗ ನೋಡೋಣ ಸದ್ಯದ ಪರಿಸ್ಥಿತಿ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ. ಯಾವತ್ ಅಧಿಕಾರಂ ಅವಸ್ಥಿತಿ ಆಧಿಕಾರಿಕಾಣಾಂ. ಯಾವತ್ ಅಧಿಕಾರಂ ಅವಸ್ಥಿತಿ ಆಧಿಕಾರಿಕಾಣಾಂ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ 4 ಪದಾನಿ ವಿದ್ಯಂತೆ. ಅಂದ್ರೇನು? ಈ ಅನ್ವಯ ನೋಡೋಣ. ಅನ್ವಯ ಏನಾಗುತ್ತೆ? ಆಧಿಕಾರಿಕಾಣಾಂ ಪುರುಷಾಣಾಂ ಅಂತ ಅರ್ಥ. ಆಧಿಕಾರಿಕಾಣಾಂ ಪುರುಷಾಣಾಂ. ನೋಡಿ, ಇಲ್ಲಿ ಪುರುಷಾಣಾಂ ಅಂತ ನಾವು ಸೇರಿಸ್ಕೊಂಡ್ರೆ ಸ್ತ್ರೀನಾಮ್ ಅಂತ ಆಗಲ್ವಾ? ಅವ್ರು ಯಾರು? ಮುಕ್ತರೇ ಅಲ್ವಾ? ಬೇಕಾದಷ್ಟು ಜನ ಇಲ್ಲೇ ಬರುತ್ತೆ, ಈ ಅಧಿಕರಣದಲ್ಲೇ ಬರುತ್ತೆ, ಇಲ್ಲೇ ಬರುತ್ತೆ ಸ್ತ್ರೀಯರು ಅಧಿಕಾರಿಗಳು ಅಂತ ಅನ್ನೋದಕ್ಕೆ ಆಚಾರ್ಯರು ಇಲ್ಲೇ ಹೇಳಿದ್ದಾರೆ. ಇಲ್ಲಿ ಪುರುಷನಾಮ ಅಂತ ಹೇಳಿದ್ರು, ಸ್ತ್ರೀನಾಮ ಅಂತ ಯಾಕೆ ಆಗಬಾರದು ಅಂತ ಅಂದರೆ, ನೋಡಿ ಇಲ್ಲಿ ಆಧಿಕಾರಿಕ ಪುರುಷರು ಅಂತಂದ್ರೆ ಯಾರಿವರು? ಇವರು ಮುಕ್ತರು. ಆಧಿಕಾರಿಕ ಏನು ಅಂದರೆ ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ, ನೋಡೋಣ. ಅಂದರೆ ಇವರು ಮುಕ್ತರಿಗೆ ಸಂಬಂಧಪಟ್ಟಿದ್ದು. ಮುಕ್ತರು ಅಂತ ಅಂದಮೇಲೆ ಆ ಮುಕ್ತ ಸ್ಥಿತಿಯಲ್ಲಿ ಯಾವ ಒಂದು ಲಿಂಗ ಅಂತ ಇರುತ್ತೆ, ಹೆಣ್ಣು ಗಂಡು ಅಥವಾ ಇಲ್ಲ ಯಾವುದಿರುತ್ತೆ? ಯಾವುದೂ ಇಲ್ಲ.
ಈ ಹೆಣ್ಣು ಗಂಡು ಪುಲ್ಲಿಂಗ ಸ್ತ್ರೀಲಿಂಗ ಅಂತಕ್ಕಂಥದ್ದು ಎಲ್ಲಿಯವರೆಗೆ ಅಂದರೆ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು, ದೇಹದ ಒಂದು ಅನಾಟಮಿ ಇದು, ಹೌದು ತಾನೆ? ಹಾಗಾಗಿ ದೇಹ ಯಾವಾಗ ಬಿಡ್ತಾನೋ ಆವಾಗ ಈ ಒಂದು ಆ ಅನಾಟಮಿನೂ ಹೊರಟಾಯ್ತು. ಅದಕ್ಕೆ ಸಾಮಾನ್ಯವಾಗಿ ಪುರುಷಾಣಾಮ ಅಂತ ಹೇಳ್ತಾರೆ. ಪುರುಷಾಣಾಮ ಸ್ತ್ರೀನಾಮ ಅಂತಲೂ ಆಗುತ್ತೆ, ಎಲ್ಲ ಯಾವ್ದು ಬೇಕಾದ್ರೂ ಆಗುತ್ತೆ. ಈ ಆಧಿಕಾರಿಕ ಆಧಿಕಾರಿಕ ಪುರುಷರಿಗೆ ಯಾವತ್ತು ಅಧಿಕಾರಂ, ಎಲ್ಲಿಯವರೆಗೆ ಅವರಿಗೆ ಅಧಿಕಾರವಿರುತ್ತದೆಯೋ. ಯಾವುದರಲ್ಲಿ ಅಧಿಕಾರ ಅಂತಂದ್ರೆ ಅದನ್ನು ಮುಂದೆ ಹೇಳ್ತಾರೆ. ಇಲ್ಲಿ ಮುಕ್ತರಾಗಿದ್ದಾರೆ, ಅವನಿಗೂ ಕೂಡ ಜನ್ಮ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆಯನ್ನು ಬೇಕಾದಷ್ಟು ಕೊಟ್ಟಿದ್ದಾರೆ ಆಚಾರ್ಯ. ಪುರಾಣದ ಉದಾಹರಣೆ ಎಲ್ಲ, ಪುರಾಣದ ಉದಾಹರಣೆ, ಸ್ಮೃತಿ ಉದಾಹರಣೆ ನಾವು ನಂಬ್ಕೋಬೇಕಷ್ಟೆ. ಹೀಗೆ ಆ ಮುಕ್ತರಿಗೆ ಹುಟ್ಟು ಜನ್ಮ ಅಂತ ಆದರೆ ಅದು ಏನದು? ನಾವು ಹುಟ್ಟೋ ಥರ ಅವರು ಹುಟ್ಟುತ್ತಾರೆ, ಅದೇ ಥರ ಎಲ್ಲ ಕೆಲಸಗಳನ್ನು ಮಾಡ್ತಾರ. ಮತ್ತು ಮಾಡಿದ ಮೇಲೆ ಅವ್ರಿಗೂ ಹುಟ್ಟು ಅಂತಂದ್ರೆ ಸಾವು ಇದ್ದೇ ಇರುತ್ತೆ, ಅವ್ರಿಗೂ ಕೂಡ ದೇಹ ಪಾತ ಹಾಗೆ ಆಗುತ್ತೆ. ಆಮೆಯಿಂದ ಅವ್ರ ಕಥೆ ಏನು? ಇದನ್ನು ವಿಚಾರ ಮಾಡೋಕ್ಕೆ ಹೋದಾಗ ಅವರು ಹುಟ್ಟು ಅಂತ ಇರುತ್ತೆ, ಪುರಾಣದಲ್ಲಿ ಅದು ಉಲ್ಲೇಖ ಇದೆ. ಹುಟ್ಟು ಅಂತ ಇದ್ದರೂ ಕೂಡ ಎಲ್ಲಿಯವರೆಗೆ ಅವರ ಹುಟ್ಟು ದೇಹಧಾರಿಗಳಾಗಿರ್ತಾರೆ ಅಂತಂದ್ರೆ ಯಾವದಧಿಕಾರಂ, ಎಲ್ಲಿಯವರೆಗೆ ಅವರಿಗೆ ಅಧಿಕಾರ ಅಂತಕ್ಕಂಥದ್ದು ಇರುತ್ತೋ. ಇದೆಲ್ಲ ಏನಂತಂದ್ರೆ ಈ ಒಂದು ದೇಹ ಇದೆ, ಮತ್ತೆ ಜ್ಞಾನದಿಂದ ನಾವು ಮುಕ್ತರಾಗಬೇಕು, ಇವೆಲ್ಲ ಇಟ್ಕೊಂಡು ವ್ಯವಹಾರ ಇದೆಯಲ್ಲ, ವ್ಯಾವಹಾರಿಕವಾಗಿ ಇವನ್ನೆಲ್ಲ ಹೇಳಿದ್ದಾರೆ ಅಷ್ಟೆ. ಪಾರಮಾರ್ಥಿಕವಾಗಿ ನೋಡಿ, ನಾವು ಮುಕ್ತರಾಗಬೇಕು ಅಂತ ಅನ್ನೋದೇ ತಪ್ಪು ತಿಳುವಳಿಕೆ. ಯಾಕೆ? ಅವಿದ್ಯೆಯಿಂದ ನಾವು ಹಾಗೆ ಹೇಳ್ತಾ ಇದ್ದೇವೆ ಅಷ್ಟೆ. ನಾವು ಮುಕ್ತರಾಗಬೇಕಾಗೇನು ಇಲ್ಲ, ಆಗಲೇ ಆಗೋಗ್ಬಿಟ್ಟಿದ್ವಿ, ನಮ್ಗೆ ಗೊತ್ತಿಲ್ಲ ಅಷ್ಟೆ. ಇರಲಿ, ಆ ವಿಚಾರ ಬೇಡ ಇಲ್ಲಿ. ಈಗ ಅವರಿಗೆ ಇಂಥ ಮುಕ್ತರಾದ ಅವರಿಗೆ ಎಲ್ಲಿಯವರೆಗೆ ಅಧಿಕಾರ ಅಂದರೆ ಅವರಿಗೆ ಇಲ್ಲಿಯವರೆಗೆ ನಿನ್ನ ಅಧಿಕಾರ, ನೀನು ಈ ಕೆಲಸ ಮಾಡಬೇಕು ಅಂದುಬಿಟ್ಟು ಈ ಪರಮೇಶ್ವರನಿಂದ ಅವರು ನಿಯತರಾಗಿರ್ತಾರೆ. ಅವರಿಗೆ ಒಂದು ಇಲ್ಲಿ ಏನೋ ಒಂದು ಅಸೈನ್ಮೆಂಟ್ ಅಂತ ಇರುತ್ತಲ್ಲ, ಅದನ್ನು ಕೊಟ್ಟಿರ್ತಾರೆ ಪರಮೇಶ್ವರ. ಅದು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಅಷ್ಟೇ. ಆಮೇಲಿಂದ ಅವರು ದೇಹಪಾತ ಆಗುತ್ತೆ, ಅವ್ರು ಪುನಃ ಅವ್ರ ಮುಕ್ತ ಸ್ಥಿತಿ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ, ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಉದಾಹರಣೆಗೆ ಶಂಕರ ಭಗವತ್ಪಾದನೆ ತಗೊಳ್ಳಿ. ಅವರು ಆಧಿಕಾರಿಕ ಪುರುಷರು. ಯಾಕೆ? ಅವರು ಮುಕ್ತರಾದರೂ ಕೂಡ ಅವರು ಹುಟ್ಟು ಅಂತಕ್ಕಂಥದ್ದು ಉಂಟು, ತಂದೆ ತಾಯಿ ಎಲ್ಲರೂ ಇದ್ದಾರೆ, ಮತ್ತು ಎಲ್ಲ ಉಪನಯನ ಎಲ್ಲ ವ್ಯವಹಾರವೆಲ್ಲ ಇದ್ದೇ ಇದೆ. ಆಯಿತು, ಅವರು ಮುಕ್ತರಾದರೂ ಹುಟ್ಟಿದ್ರು. ಎಲ್ಲಿಯವರೆಗೆ ಅಂತಂದರೆ ಎಲ್ಲಿಯವರೆಗೆ ಅಧಿಕಾರವಿರುತ್ತದೆಯೋ ಅಲ್ಲಿಯವರೆಗೆ. ಯಾರ ಅಧಿಕಾರ? ಯಾರು ಹೇಳ್ತಾರೆ? ಪರಮೇಶ್ವರನ ಅಂಶ ಅಂತ ಹೇಳ್ತಾರೆ ಆಚಾರ್ಯರನ್ನ. ಆದ್ದರಿಂದ ಆ ಪರಮೇಶ್ವರ ಏನು ಮಾಡಿರ್ತಾನೆ, ನೋಡಪ್ಪ, ನೀನು ಈ ಒಂದು ದೇಹವನ್ನು ಪಡೆದು ಇಷ್ಟು ಕಾಲ ಇದ್ದು ಇಷ್ಟು ಕೆಲಸ ಮಾಡಿ ನೀನು ಬರಬಹುದು ಅಂತ ಹೇಳ್ಬಿಟ್ಟು ನೀನು. ಆ ಪ್ರಕಾರ ಅವರು ಅಷ್ಟೇ ಅವನಿಂದ ನಿಯಂತ್ರಿತವಾಗಿ ಏನನ್ನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಒಂದು ಕ್ಷಣವೂ ಅವರೇನು ದೇಹಧಾರಿಗಳಾಗಿ ಇರೋದಿಲ್ಲ. ಪುನಃ ಅವರ ಸ್ಥಿತಿ ಇದೆಯಲ್ಲ, ಮುಕ್ತ ಸ್ಥಿತಿ, ಅಲ್ಲಿಗೆ ಹೋಗ್ತಾರೆ. ಆ ದೇಹಧಾರಿಗಳಾಗಿದ್ದಾಗಲೂ ಮುಕ್ತರೇ ಅವರು. ನಮಗೆ ಆ ಥರ ತೋರುತ್ತಷ್ಟೇ. ಎಲ್ಲ ವ್ಯವಹಾರ ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ದೇಶ ಪ್ರಕಟಣೆ ಮಾಡಿದ್ರು, ಭಾಷ್ಯ ಬರೆದ್ರು, ವಾದ ಮಾಡಿದ್ರು, ಎಲ್ಲ ಅವ್ರಿಗೆ ಯಾವತ್ತೂ ಮುಕ್ತರೇ ಅವರು. ಇದು ಅಂದರೆ ಯಾವದಧಿಕಾರಂ, ಎಲ್ಲಿಯವರೆಗೆ ಅಧಿಕಾರ ಇರುತ್ತೋ ಅಲ್ಲಿ ತಾವತ್ ಅವಸ್ಥಿತಿನೇನು ಈ ದೇಹಧಾರಿಗಳಾಗಿ ಇರುತ್ತಾರೆ, ಅಸ್ತಿತ್ವ ಇರುತ್ತೆ ಅವರಿಗೆ ಅಷ್ಟು. ಆಮೇಲಿಂದ ಹೊರಟೋಗ್ತಾರೆ. ಇಲ್ಲಿ ವಿಚಾರ ಇದು
ಸೂತ್ರಕ್ಕೇನು ಅರ್ಥ ಇಷ್ಟೇ, ಎಲ್ಲಿಯವರೆಗೆ ಅವರಿಗೆ ಅಧಿಕಾರ ಇರುತ್ತೋ ಅಲ್ಲಿಯವರೆಗೆ ಹುಟ್ಟು ಅಂತಕ್ಕಂಥದ್ದು ದೇಹ ಅಂತಕ್ಕಂಥದ್ದು ಇರುತ್ತೆ. ಆಮೇಲಿಂದ ಅವರ ಒಂದು ಏನು ಕರ್ತವ್ಯ ಇರುತ್ತೋ ಅದನ್ನು ಪೂರೈಸ್ತಾರೆ, ಹೊರಟೋಗ್ಬಿಡ್ತಾರೆ. ಆಚಾರ್ಯ ಆಯ್ತಲ್ಲ ಆ ಥರ 32 ವರ್ಷ ಇದ್ರು, ಇಷ್ಟು ಮಾಡಬೇಕು ಅಂತ ಇತ್ತು, ಮಾಡಿದ್ರು. ಯಾರಿಗೂ ಹೇಳಲಿಲ್ಲ, ಕೇಳಲಿಲ್ಲ, ಯಾರಿಗೂ ಗೊತ್ತಿಲ್ಲ ಅವ್ರು ಎಲ್ಲಿ ಹೋದ್ರು ಅಂತ ನಾವು ಊಹೆ ಮಾಡ್ತೇವೆ ಅಷ್ಟೇ. ಶಂಕರ ವಿಜಯ ಅಲ್ಲಿ ಇಲ್ಲಿ ಹೋಗಿ ಇಲ್ಲ ಹೊರಟೋದ್ರಂತೆ ಕಣ್ರಿ, ಎಲ್ಲೋ ಹಾಗೆ ಹೋದ್ರು, ಅಂತರ್ಧನ ಆಗ್ಬಿಟ್ರು, ಅದು ಯಾರಿಗೂ ಗೊತ್ತಿಲ್ಲ. ಇರಲಿ, ನೋಡೋಣ ಈಗ ಈ ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಸೂತ್ರವನ್ನು ಮತ್ತೆ ಒಂದ್ಸರಿ ಹೇಳಿ ಈ ಭಾಷ್ಯ ನೋಡೋಣ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ ಆಧಿಕಾರಿಕಾಣಾಂ ಪುರುಷಾಣಾಂ ಯಾವತ್ ಅಧಿಕಾರಂ ತಾವತ್ ಅವಸ್ಥಿತಿ. ಇದು ಸೂತ್ರಾರ್ಥ. ವಿದುಷಃ ವರ್ತಮಾನ ದೇಹಪಾತಾನಂತರಂ ದೇಹಾಂತರಂ ಉತ್ಪದ್ಯತೆ ನವ ಇತಿ ಚಿಂತ್ಯತೆ. ವಿದುಷಃ ಜ್ಞಾನಿಯಾದವನಿಗೆ, ಅವನು ಜ್ಞಾನಿಯಾದ ಮುಕ್ತ ವರ್ತಮಾನ ದೇಹಪಾತಾನಂತರಂ, ಅವನಿಗೆ ಈ ಒಂದು ದೇಹ ಇದ್ದಾಗ ಜ್ಞಾನವಾಯಿತು, ಮುಕ್ತನಾದ. ಆ ದೇಹ ಇತ್ತು ಕೆಲವು ಕಾಲ, ದೇಹ ಹೊರಟು ಹೋಯಿತು, ನಾಶವಾಯಿತು. ಆಮೇಲಿಂದ ಆ ದೇಹಪಾತ ಅನಂತರದಲ್ಲಿ ಪುನಃ ಅವನು ದೇಹಾಂತರವನ್ನು ಪಡೆಯುತ್ತಾನೋ, ಅಂದರೆ ಬೇರೆ ದೇಹವನ್ನು ಪಡೆಯುತ್ತಾನೋ, ಅನ್ಯೋ ದೇಹ ದೇಹಾಂತರಂ ಈ ಪಡೆಯುತ್ತಾನೋ ಅಥವಾ ಇಲ್ಲವೋ ಎಂಬುದನ್ನ ಈಗ ವಿಚಾರ ಮಾಡಲಾಗುತ್ತದೆ. ಸರಿ, ಈ ಯಾತಕ್ಕೆ ಏನು ಇದರ ಸಂದರ್ಭ ಏನು, ಯಾತಕ್ಕೆ ಅಂತಂದ್ರೆ, ನಾನು ವಿದ್ಯಾಯಾ ಸಾಧನಭೂತಾಯಾ ಸಂಪತ್ತೌ ಕೈವಲ್ಯ ನಿರ್ವೃತ್ತಿ ಸ್ಯಾತ್ ನವ ಇತಿ ನ ಅದ್ರಿಯಂ ಚಿಂತಾ ಉಪಪದ್ಯತೆ. ಇಲ್ಲಿ ಇಷ್ಟ ವಿವಕ್ಷಿತಾಂಶ ನೋಡಿ. ವಿದ್ಯೆ ಯಾವುದಕ್ಕೆ? ಈ ಒಂದು ಸಾಧನಭೂತ. ಯಾವುದಕ್ಕೆ ಸಾಧನಭೂತ? ಇದು ಈ ಒಂದು ಕೈವಲ್ಯ ಮುಕ್ತಿ ಅಂತಕ್ಕಂಥದ್ದಕ್ಕೆ ಸಾಧನಭೂತ ಆಯಿತು, ಸಾಧನ ಆಯಿತು, ಅದು ಸಿದ್ಧಿ ಆಯಿತು. ಆ ಸಿದ್ಧಿ ಆದಮೇಲೆ ಕೈವಲ್ಯ ನಿರ್ವೃತ್ತಿ, ಆ ಒಂದು ಜ್ಞಾನದ ಫಲವಾದ ಕೈವಲ್ಯ ಮೋಕ್ಷ ಅಂತಕ್ಕಂಥದ್ದು ಸ್ಯಾತ್ನವ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದಲ್ಲ. ಏನು ಸಿದ್ಧಾಂತ? ಹಾಗೇ ಆಗುತ್ತೆ. ಎಷ್ಟು ಮಟ್ಟಕ್ಕೆ ಆಗುತ್ತೆ? ಅದು ಜ್ಞಾನವಾಯಿತು. ಜ್ಞಾನವಾದ ಮೇಲೆ ಇವನಿಗೆ ಕೈವಲ್ಯ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಚಿಂತೆ ಮಾಡತಕ್ಕದ್ದಲ್ಲ. ಯಾಕೆ? ಹಾಗೇ ಆಗುತ್ತೆ. ಎಷ್ಟರ ಮಟ್ಟಿಗೆ ಆಗುತ್ತೆ? ಈಗ ನೋಡಿ, ನಾವು ಲೌಕಿಕವಾಗಿ ಯಾವುದಾದ್ರೂ ಒಂದು ಕರ್ಮ ಮಾಡ್ತೇವೆ ಅಥವಾ ವೈದಿಕವಾಗಿ ಮಾಡ್ತೇವೆ. ಮಾಡಿದ್ರೆ ಏನು ಮಾಡ್ತೇವೆ? ಅದಕ್ಕೆ ಫಲ ನಮಗೆ ಸಿಕ್ಕುತ್ತೆ. ಆ ಫಲ ಬರಬೇಕಲ್ಲ, ಆ ಫಲ ಬರುವುದಕ್ಕೆ ನಮಗೆ ಅಡ್ಡಿ ಮಾಡತಕ್ಕಂಥವ್ರು ಬೇಕಾಶ್ಚರ ಇರ್ತಾರೆ. ಯಾರವರು? ಅದು ನಮ್ಮ ಇರಲ್ಲ. ಈ ದೇವತೆಗಳು ಅಂತಕ್ಕಂಥ ಯಾರಿರ್ತಾರೆ ಅವರು ಅಡ್ಡಿ ಮಾಡ್ಬೋದು. ಈಗ ಒಬ್ಬ ಯಾವುದೋ ಯಜ್ಞ ಮಾಡಿರ್ತಾನೆ, ಯಾವುದೋ ಲೋಕ ಪಡ್ಕೊಳ್ಬೇಕು, ಅವನು ಏನೋ ದೇವತೆಗಳು ಮನಸ್ಸಿರ್ತಾನೆ. ತಾ ಏತಾಹ ದೇವತಃ ಸೃಷ್ಟಾಹ ಅಸ್ಮಿನ್ ಮಹತ್ಯರ್ಣಮೇ ಪ್ರಾಪತನ್. ಅವ್ರಿಗೂ ಅತಿ ಉಪಾಯಾರಿಕೆ ಎಲ್ಲ ಉಂಟು, ನಮ್ಮ ಇರಲಿ. ಅವನಿಗೆ ಆ ಫಲ ಪ್ರಾಪ್ತವಾಗಬೇಕು. ಆದರೆ ಏನೋ ಒಂದು ಸ್ವಲ್ಪ ಏನೋ ಆಗಿರುತ್ತೆ. ದೇವತೆಗಳು ಏನು ಮಾಡ್ಬೋದು? ಅದನ್ನು ತಡೆ ಹಾಕ್ಕೊಳ್ಬೋದು. ನೋಡಪ್ಪ, ನೀನು ಯಜ್ಞ ಯಾವುದೋ ಕರ್ಮ ಮಾಡಿದ್ದೀಯ, ಎಲ್ಲ ಸರಿಯಾಗಿ ಮಾಡಿದ್ಯಾ, ಆದರೂ ಕೂಡ ನಿನಗೆ ಫಲವು ಆಗದೇ ಇರೋ ಹಾಗೆ ನಾವು ಮಾಡಿಬಿಡ್ತೇವೆ. ಅವ್ರಿಗೆ ಸಾಮರ್ಥ್ಯ ಇದೆ, ಮಾಡ್ಬೋದು. ಅವರ ಅನುಗ್ರಹವು ಬೇಕು. ಅವ್ರ ಅನುಗ್ರಹ ಇದ್ದರೆ ಆಗುತ್ತೆ. ಅವ್ರ ದ್ವೇಷ ಕಟ್ಕೊಂಡ್ಬಿಟ್ರೆ ಅವು ಆಗೋದಿಲ್ಲ. ಎಷ್ಟೇ ಸರಿಯಾಗಿ ಮಾಡಿದ್ರೂ ಕೂಡ ಕರ್ಮ ಆಗೋದಿಲ್ಲ. ಎಲ್ಲಿ? ಆ ಕರ್ಮಕಾಂಡದಲ್ಲಿ. ಆದರೆ ಇಲ್ಲಿ ಸೂತ್ರ ಭಾಷೆಯ ಬರೀತಾರೆ ಆಚಾರ್ಯರು,
ಈ ಬೃಹದಾರಣ್ಯಕ ಭಾಷೆಯಲ್ಲೂ ಇದೆ. ಏನು ಅಂತಂದ್ರೆ, ಒಬ್ಬನಿಗೆ ಜ್ಞಾನವಾಯಿತು, ಜ್ಞಾನವಾದ ಮೇಲೆ ಏನಾಯಿತು, ಜ್ಞಾನವನ್ನು ಇಲ್ಲಿ ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥ ಮಾತು, ಜ್ಞಾನವಾಯಿತು, ಜ್ಞಾನವಾದ ಕೂಡಲೇ ಅವನಿಗೆ ಮುಕ್ತಿ ಅಂತನ್ನುವ ಫಲ ಅವನಿಗೆ ಬರುತ್ತೆ, ಆಗುತ್ತೆ. ಈಗ ಜ್ಞಾನವಾದ ಮೇಲೆ ಮುಕ್ತಿ ಎಂಬ ಫಲವಾಗುವುದನ್ನ ತಪ್ಪಿಸಲು ಯಾವ ಹರಿಹರ ಬ್ರಹ್ಮ ಈ ದೇವತೆಗಳಿಗೂ ಕೂಡ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಮುಂದೆ ಬರುತ್ತೆ. ಅಲ್ಲಿ ನಮಗೆ ಆಗ್ಬೋದು, ಬೇರೆ ಕಡೆ ಅವರು ದೇವತೆಗಳಲ್ಲಿ ಮಾಡ್ಬೋದು, ಆದರೆ ಇಲ್ಲಿ ಮಾತ್ರ ಮಾಡೋದಕ್ಕೆ ಆಗುವುದೇ ಇಲ್ಲ. ಜ್ಞಾನ ಆಯಿತು ಅಂದರೆ ಅದರ ಫಲ ಆಯಿತು ಅಂತ ಅರ್ಥ. ಹೀಗೆ ಇಲ್ಲಿ ಅದನ್ನ ಹೇಳಬೇಕು. ಇದನ್ನ ಅಲ್ಲಿ ಚಿಂತನೆ ಆಗುತ್ತೋ ಚಿಂತನೆ ಮಾಡ್ತಾ ಇಲ್ಲ, ಅದಕ್ಕೆ ನಾ ಏನು ಚಿಂತಾವದೆ ನಹಿ, ಯಾಕೆ ಜ್ಞಾನವಾಯಿತು ಮುಕ್ತಿ ಆಗುತ್ತೋ ಇಲ್ವೋ ಅಂತ ನಾವು ಚಿಂತೆ ಮಾಡ್ತಾ ಇಲ್ಲ. ಇಲ್ಲಿ ಯಾಕೆ ಚಿಂತೆ ಮಾಡ್ತಾ ಇಲ್ಲ ಅಂತಂದ್ರೆ ಒಂದು ಕಾರಣ ಹೇಳ್ತಾರೆ. ನಹಿ ಪಾಕ ಸಾಧನ ಸಂಪತ್ತವು ಓದನೋ ಭವೇ ನವ ಇತಿ ಚಿಂತಾ ಭವತಿ. ಇಲ್ಲಿ ಈ ಒಬ್ಬ ಒಂದು ಮನೆ, ಅಲ್ಲಿ ಅಡಿಗೆ ಮನೆ ಇದೆ, ಅಲ್ಲಿ ಊಟ ಮಾಡಬೇಕು. ಊಟ ಮಾಡ್ಬೇಕಾದ್ರೆ ಏನಾಯ್ತು, ಅಕ್ಕಿ ತೊಳೆದ್ರು, ಅನ್ನಕ್ಕಿಟ್ಟರು, ಎಲ್ಲ ಮಾಡಿದ್ರು. ಅಕ್ಕಿ ತೊಳೆದು ಅನ್ನಕ್ಕಿಟ್ಟ ಮೇಲೆ ಅನ್ನ ಆಗುತ್ತೋ ಇಲ್ವೋ, ಅನ್ನ ಸಿದ್ಧವಾಗುತ್ತೋ ಇಲ್ವೋ ಅನ್ನುವುದರ ಚಿಂತೆ ಬೇಕಾದ್ರೆ ಮಾಡಬಹುದು. ಇಲ್ಲಿ ಓದನೋ ಭವೇತ್ ನವ ಇದು ಚಿಂತಾ ಸಂಭವತಿ. ಅಡಿಗೆ ಅನ್ನಕ್ಕಿಟ್ಟ, ಅಕ್ಕಿ ತೊಳೆದ, ಇಟ್ಟ, ಒಲೆ ಮೇಲೆ ಇಟ್ಟ, ಏನಾಯ್ತು, ಓಹೋ ಅಲ್ಲ ರೀ, ಅಕ್ಕಿ ತೊಳೆದ, ಅನ್ನಕ್ಕಿಟ್ಟ, ಒಲೆ ಮೇಲಿಟ್ಟ, ಉರಿತಾ ಇದೆ ಅಂದ್ರೆ ಏನು, ಅನ್ನವಾಯ್ತು ಅಂತಲೇ ಅರ್ಥ. ಅದನ್ನು ತಪ್ಪಿಸೋಕೆ ಯಾರಿಗಾಗುತ್ತೆ? ಹಾಗಿಲ್ಲ. ಅಲ್ಲಿ ಚಿಂತನೆ ಮಾಡಬಹುದು. ಅಯ್ಯೋ ಇಷ್ಟೆಲ್ಲ ಮಾಡ್ದ, ಒಲೆ ಉರಿತಾ ಇದೆ, ಅನ್ನ ಇದೇನು ಬಿಸಿ ಆಗ್ತಾ ಇದೆ, ನೀರು ಅಕ್ಕಿ ಇದೆ ಒಳಗಡೆ, ಅನ್ನ ಆಗುತ್ತೋ ಇಲ್ಲ ಚಿಂತನೆ ಯಾಕೆ ಆಗಲ್ಲ? ಯಾಕೆ ಚಿಂತನೆ ಯಾಕೆ ಮಾಡ್ತೀರಿ? ಅನ್ನ ಆಗಲ್ವೇನ್ರಿ ಅಂದರೆ, ಇಲ್ಲ ಮಾಡ್ತಾ ಇದ್ದ, ಅಕ್ಕಿ ಇಟ್ಟಿದ್ದ, ಎಲ್ಲ ನೀರು ತೊಳೆದು ಇಟ್ಟಿದ್ದ, ಗ್ಯಾಸು ಆನ್ ಮಾಡಿದ್ದ, ಹೊರಟೋಗ್ಬಿಟ್ಟ. ಒಂದು 10 ನಿಮಿಷ ಬಿಟ್ಕೊಂಡು ಬರೋಣ, ಅನ್ನ ಆಗಿರುತ್ತೆ ಅಂತ ಹೊರಟೋಗ್ಬಿಟ್ಟ. ಯಾಕೆ? ಹಾಗೇ ಇರುತ್ತೆ ಅನ್ನೋ ಇಷ್ಟೆಲ್ಲ ಮಾಡಿದ್ರೆ ಹಾಗೇ ಇರಬೇಕಲ್ಲ. ಒಲೆ ನೋಡ್ದ, ಉರಿತಾ ಇದೆ, ಗ್ಯಾಸ್ ಆನ್ ಆಗಿದೆ, ಉರಿತಾ ಇದೆ, ಹೊರಟೋದ, ಎಲ್ಲೋ ಒಂದು 10 ನಿಮಿಷ ಬಿಟ್ಕೊಂಡು ಬರೋಣ ಅಂತ ಬಂದು ನೋಡ್ತಾನೆ, ಅನ್ನವೇ ಆಗಿಲ್ಲ. ಅಯ್ಯೋ ಪರಮಾತ್ಮ, ಯಾಕಿದು ಇಷ್ಟೆಲ್ಲ ಮಾಡಿದರೆ ಯಾಕೆ ಅನ್ನ ಆಗಿಲ್ಲ ಅಂತ ನೋಡ್ತಾನೆ. ಇವನು ಹೋದ್ನಲ್ಲ, ಒಂದು ಸ್ವಲ್ಪ ಹೊತ್ತಿಗೆ, 1-2 ನಿಮಿಷಕ್ಕೆ ಗ್ಯಾಸ್ ಆಗೋಯ್ತು, ಸಿಲಿಂಡ್ರಲ್ಲಿ ಉಳಿಯಿಲ್ಲ. ಹೀಗೆ ಈ ಒಂದು ವಿಚಾರಗಳಲ್ಲಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅನ್ನ ಆಗುತ್ತೋ ಇಲ್ವೋ ಅಂತನ್ನುವ ಒಂದು ಚಿಂತನೆ ನಾವು ಮಾಡಬಹುದು, ಒಂದು ಸಂಭವ ಇರುತ್ತದದ್ದು. ಆದರೆ ನಾಪಿ ಭುಂಚಾನಃ ತೃಪ್ಯೇತ್ನವ ಇದು ಚಿಂತ್ಯತೆ. ನೋಡಿ ಎಂಥ ವಾಕ್ಯ ಹಾಕಿ. ಅನ್ನಕ್ಕಿಟ್ಟ, ಅನ್ನವಾಗುತ್ತೋ ಇಲ್ವೋ ಅಂತ ಅನ್ನೋದ್ರ ಮೇಲೆ ಸಂದೇಹ ಇದೆ, ಆದರೂ ಆಗ್ಬೋದು, ಆಗದೇ ಇದ್ರೂ ಇಲ್ಲ. ಆದರೆ ಅನ್ನವೂ ಆಯಿತು, ಹೊಟ್ಟೆ ತುಂಬ ಊಟ ಮಾಡ್ದ, ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಇವನಿಗೆ ತೃಪ್ತಿಯಾಗುತ್ತದೆಯೋ ಇಲ್ಲವೋ ಇನ್ನುವುದರ ಬಗ್ಗೆ ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ಅನ್ನ ಇಟ್ಟ, ಅನ್ನ ಆಗುತ್ತೋ ಇಲ್ವೋ ಅಂತಕ್ಕಂಥ ಚಿಂತನೆ ಮಾಡ್ಬೋದು, ಆದರೂ ಆಗ್ಬೋದು, ಆಗದೇ ಇದ್ರೂ ಇಲ್ಲ. ಆದರೆ ಆಯಿತು, ಹೊಟ್ಟೆ ತುಂಬ ಊಟ ಮಾಡ್ದ, ಊಟ ಮಾಡಿದ ಮೇಲೆ ತೃಪ್ತಿ ಆಗುತ್ತೋ ಇಲ್ವೋ ಅದನ್ನ ಚಿಂತನೆ ಮಾಡೋ ಅವಶ್ಯಕತೆ ಆಗೇ ಆಗುತ್ತೆ. ಹಾಗೆ ಇಲ್ಲಿ ಉಪಪನ್ನಾತು ಇಯಂ ಚಿಂತಾ. ಇಲ್ಲಿ ಏನಾಗುತ್ತೆ, ಜ್ಞಾನ ಅನ್ನ ಆಗ್ಬೇಕು, ಆ ಒಂದು ಸ್ಥಿತಿ ಅಲ್ಲಿ ಉಪಪನ್ನಾತು ಎಂ ಚಿಂತ. ಆದ್ದರಿಂದ ಹೇಗೆ ಅನ್ನ ಆಗೋದಕ್ಕೆ, ಅಡುಗೆ ಮಾಡೋದಕ್ಕಿಂತ ಅಡುಗೆ ಸಿದ್ಧವಾಗುತ್ತೋ ಇಲ್ವೋ ಅಂತಂದ್ರೆ ಚಿಂತ ಹೊಂದುತ್ತೆ, ಮಾಡ್ಬೋದು. ಹಾಗೆ ಇಲ್ಲೂ ಕೂಡ ಚಿಂತ
ಹೊಂದುತ್ತೆ ಅಂಥೇಳಿ ಬ್ರಹ್ಮವಿದಾಮಪಿ ಕೇಶಾಂಚಿತ್ ಇತಿಹಾಸ ಪುರಾಣಯೋ ದೇಹಾಂತರೋತ್ಪತ್ತಿ ದರ್ಶನ. ಆಯಿತು, ಆ ಭಾಗ ಆಯಿತು. ಆಯ್ತು ಸ್ವಾಮಿ, ಈಗ ಅವನು ಶರೀರ ಪಡೀತಾನೋ ಇಲ್ವೋ ಅಂತ ಮುಕ್ತನಾಗ್ಬಿಟ್ಟ ಶರೀರ ಇಲ್ಲ ಅಂತ ಹೇಳಿದ್ರಲ್ಲ, ಅಂದರೆ ಇಲ್ಲ ಬ್ರಹ್ಮವಿದಾಮಪಿ ಅಂದರೆ ಬ್ರಹ್ಮಜ್ಞಾನಿಗೂ ಕೂಡ ಕೇಶಾಂಚಿತ ಕೆಲವರಿಗೆ, ಎಲ್ಲರಿಗೂ ಅಲ್ಲ ಕೆಲವರಿಗೆ, ಈ ಇತಿಹಾಸ ಪುರಾಣದಲ್ಲಿ ದೇಹಾಂತರೋತ್ಪತ್ತಿ ದರ್ಶನ. ದೇಹಾಂತರೋತ್ಪತ್ತಿ, ಬೇರೆ ದೇಹವನ್ನು ಪಡೆದು ಹುಟ್ಟುವುದು ನಮಗೆ ಕಂಡು ಬಂದಿದೆಯಲ್ಲ, ಕೆಲವಲ್ಲಿ ಉಲ್ಲೇಖ ಇದೆ. ಅದು ಕೆಲವರು ಬ್ರಹ್ಮಜ್ಞಾನಿಗಳು ಪುನಃ ದೇಹವನ್ನು ಧಾರಣೆ ಮಾಡಿ ಹುಟ್ಟಿರುವುದು ಅಂತಕ್ಕಂಥ ನಮ್ಮ ಕಣ್ಣು ಮುಂದೆ ಇದೆಯಲ್ಲ ಅಂಥೇಳಿ ಯಾರಿದ್ದಾರೆ ಅಂತ ಪ್ರಶ್ನೆ ಬಂದಾಗ ನೋಡಿ ಹೇಳ್ತಾರೆ, ತಥಾ ಹಿ ಅಪಾಂತರತಮ ನಾಮ ವೇದಾಚಾರ್ಯ ಪುರಾಣಶ್ರೀ ವಿಷ್ಣು ನಿಯೋಗಾತ್ ಕಲಿದ್ವಾಪರಯೋ ಸಂಧೌ ಕೃಷ್ಣದ್ವೈಪಾಯನಃ ಸಂಬಭೂವ ಇತಿ ಸ್ಮರಂತಿ. ನೋಡಿ, ಸ್ಮೃತಿ ಹೇಳ್ತಾ ಇದೆ, ಏನು ಅಪಾಂತರ ತಮಸ್ಸು ಅಂತ ಒಬ್ಬ ಋಷಿ, ಪ್ರಸಿದ್ಧವಾದ ಋಷಿ. ಅಪ್ಪ ಅಂದ್ರೆ ಋಗ್ವೇದದಲ್ಲಿ ಬೇಕಾಗ್ತದೆ ಬರುತ್ತೆ. ಅವನು ಅಪಾಂತರ ತಮಸ್ಸು ಅಂತಕ್ಕಂಥ ಒಬ್ಬ ಋಷಿ. ಅವನೇನು ಮಾಡ್ದ, ಆ ಪುರಾಣದ ಋಷಿಯವನು ವಿಷ್ಣು ನಿಯೋಗ, ಮಹಾವಿಷ್ಣುವಿನಿಂದ ನಿಯುಕ್ತನಾಗಿ, ಅವನೊಬ್ಬ ಬ್ರಹ್ಮಜ್ಞಾನಿ, ಅವನು ಪರಮಾತ್ಮ ಮುಕ್ತನಾಗಿದ್ದ. ಅವನು ವಿಷ್ಣುವಿನಿಂದ ನಿಯುಕ್ತನಾಗಿ ಯಾವಾಗ ಕಲಿದ್ವಾಪರಯೋ ಸಂಧೌ, ಕಲಿಯುಗ ಮತ್ತು ದ್ವಾಪರಯುಗದ ಸಂಧಿಕಾಲದಲ್ಲಿ ಕೃಷ್ಣದ್ವೈಪಾಯನ ಎಂಬ ಹೆಸರಿನಿಂದ ಹುಟ್ಟಿದನು ಎಂಬುದಾಗಿ ನಮಗೆ ಈ ಒಂದು ಸ್ಮೃತಿ ಗ್ರಂಥಗಳು ಹೇಳುತ್ತಿವೆ. ಒಂದಾಯ್ತು. ಮತ್ತೆ ವಸಿಷ್ಠಶ್ಚ ಮಾನಸಪುತ್ರ ಸನ್ ನಿಮಿಷಾಪಾತ್ ಅಪಗತ ಪೂರ್ವದೇಹ ಪುನರ್ಬ್ರಹ್ಮಾದೇಶಾತ್ ಮಿತ್ರಾವರುಣಾಭ್ಯಾಂ ಸಂಬಭೂವ. ಇಲ್ಲೂ ಅಷ್ಟೆ, ವಸಿಷ್ಠರು ಅವರು ಬ್ರಹ್ಮನ ಮಾನಸ ಪುತ್ರರು, ಅವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಹಾಗಿದ್ದರೂ ಕೂಡ ಅವ್ರೇನು ಮಾಡ್ತಾರೆ, ಅವರು ಆ ಬ್ರಹ್ಮನಿಂದ ನಿಯುಕ್ತರಾಗಿ, ಎಲ್ಲಿಂದ, ಆ ಬ್ರಹ್ಮನಿಂದ ನಿಯುಕ್ತನಾಗಿ ಅವನ ಅಪ್ಪಣೆಯನ್ನು ಪಡೆದು ಏನು ಮಾಡ್ತಾರೆ, ನಿಯುಕ್ತರಾಗಿ ಅಪ್ಪಣೆ ಪಡೆದು ಅಪಗತ ಪೂರ್ವದೇಹ, ತಮ್ಮ ಒಂದು ಹಿಂದಿನ ದೇಹವನ್ನು ಬಿಟ್ಟು ಆ ಬ್ರಹ್ಮನ ಆದೇಶದಂತೆ ಏನು ಮಾಡಿದ್ರು, ಮಿತ್ರಾವರುಣಾಭ್ಯಾಂ ಸಮಭೂವ. ಈ ಮಿತ್ರಾವರುಣರು, ಮಿತ್ರಾವರುಣ ಇಬ್ಬರು, ಈ ಮಿತ್ರಾವರುಣಾಭ್ಯಾಂ ಸಮಭೂವ, ಮಿತ್ರಾವರುಣರಾಗಿ ಹುಟ್ಟಿದರು ಅಂತಲೂ ಇದೆ. ಮತ್ತೆ ಇನ್ನೊಂದು, ಭೃಗ್ವಾದೀನಾಮಪಿ ಬ್ರಹ್ಮಣ ಏವ ಮಾನಸಪುತ್ರಾಣಂ ವಾರುಣೇ ಯಜ್ಞೆ ಪುನರುತ್ಪತ್ತಿ ಶ್ರೂಯತೆ. ಇದೇ ಥರ ಭೃಗು ಮುಂತಾದವರು, ಅವರು ಎಲ್ಲ ಮಾನಸಪುತ್ರರೆಲ್ಲ ಬ್ರಹ್ಮನ ಮಾನಸಪುತ್ರರಾಗಿದ್ದರೂ ಕೂಡ ಅವರು ವಾರುಣೇ ಯಜ್ಞೆ, ಆ ವರುಣನ ಯಜ್ಞದಲ್ಲಿ ಏನು ಮಾಡಿದ್ರು, ಪುನಃ ಉತ್ಪತ್ತಿ, ಪುನಃ ಸಂಭವ ಹುಟ್ಟಿದನು ಅಂತ ನಮ್ಮ ಪುರಾಣದಲ್ಲಿ ಸಿಕ್ಕುತ್ತೆ. ಮತ್ತೆ ಸನತ್ಕುಮಾರ ಅವರು ಯಾರು, ಬ್ರಹ್ಮನ ಮಾನಸ ಪುತ್ರರು, ಪ್ರಸಿದ್ಧರಾದ ಆದಿ ಋಷಿಗಳವರು, ಹೌದಾನೆ. ಅವರೂ ಕೂಡ ಬ್ರಹ್ಮನ ಮಾನಸ ಪುತ್ರರೇ ಆಗಿದ್ದುಕೊಂಡು ಸ್ವಯಂ ರುದ್ರಾಯ ವರಪ್ರದಾನ, ಅದು ಪರಮೇಶ್ವರನಿಂದ ವರವನ್ನು ಪಡೆದುಕೊಂಡು ಏನು ಮಾಡಿದ್ರು, ಅವನು ವರಪ್ರದಾನಾತು ಸ್ಕಂದತ್ವೇನ ಪ್ರಾದುರ್ಬಭೂವ, ಸ್ಕಂದ ಎಂಬ ಹೆಸರಿನಿಂದ ಪ್ರಾದುರ್ಬಭೂವ, ಅವನು ತೋರಿಕೊಂಡ, ಹುಟ್ಟುವ. ಯಾರು, ಅವರು ಸನತ್ಕುಮಾರರು ಬ್ರಹ್ಮನ ಮಾನಸ ಪುತ್ರರು. ಅವರು ಆ ದೇಹ ಬಿಟ್ಟರು, ಸನತ್ಕುಮಾರ ಅಂತ, ಸ್ಕಂದ ಸನತ್ಕುಮಾರ. ಮತ್ತೆ ಏವಮೇವ ದಕ್ಷ ನಾರದ ಪ್ರಭೃತೀನಾಂ ಭೂಯಸಿ ದೇಹಾಂತರೋತ್ಪತ್ತಿ ಕಥ್ಯತೆ ತೇನ ನಿಮಿತ್ತೇನ ಸ್ಮೃತೌ. ಇದೇ ರೀತಿ ದಕ್ಷ, ನಾರದ ಮುಂತಾದವರಿಗೂ ಕೂಡ
ಬಹಳವಾಗಿ ಈ ದೇಹಾಂತರೋತ್ಪತ್ತಿ, ಅವರಿಗೆ ಬೇರೆ ದೇಹವನ್ನು ಪಡೆದುಕೊಂಡಿರುವುದು ನಮಗೆ ಆ ಸ್ಮೃತಿಯಲ್ಲಿ, ಆ ಒಂದು ಸ್ಮೃತಿ ಗ್ರಂಥಗಳಿಂದ ನಮಗೆ ಗೊತ್ತಾಗುತ್ತದೆ. ಮತ್ತು ಸ್ಮೃತಿ ಆಯಿತು, ಪುರಾಣ ಆಯಿತು. ಅಲ್ಲ ಸ್ವಾಮಿ, ಸ್ಮೃತಿ ಪುರಾಣ ಅಂತ ಹೇಳಿದ್ರೆ ಸ್ಮೃತಿ ಪುರಾಣಕ್ಕೆ ಪ್ರಮಾಣ ಎಷ್ಟು ಮಟ್ಟಕ್ಕಿದೆ? ಪ್ರತಿ ಪುರಾಣಕ್ಕೆ ಪ್ರಾಮಾಣ್ಯ ಅಂತಕ್ಕಂಥದ್ದು ಎರಡನೇ ದರ್ಜೆ ಪ್ರಾಮಾಣ್ಯ, ಮೊದಲನೇ ದರ್ಜೆ ಪ್ರಾಮಾಣ್ಯ ಅಲ್ಲ. ಅದು ಮೊದಲನೇ ದರ್ಜೆ ಪ್ರಾಮಾಣ್ಯ ಯಾವುದಕ್ಕೆ? ಶ್ರುತಿಗೆ, ಆಮೇಲಿಂದ ಸ್ಮೃತಿ. ಈಗ ಶ್ರುತಿ ಎಲ್ಲಿ ಹೇಳಿದೆ? ಸ್ಮೃತಿ ಪುರಾಣದಲ್ಲಿ ಹೇಳಿದೆ, ಬಿಡ್ರಿ ಪರವಾಗಿಲ್ಲ. ಮತ್ತು ಇತಿಹಾಸದಲ್ಲಿ ಅಂತ ಹೇಳೋಣ, ಇತಿಹಾಸ ಹೇಳಿ ಪರವಾಗಿಲ್ಲ. ಇಲ್ಲಿ ಶ್ರುತಿನಲ್ಲಿ ಅಂದ್ರೆ ಅಲ್ಲಿ ಹೇಳ್ತಾರೆ, ಶ್ರುತಾವಪಿ ಮಂತ್ರಾರ್ಥವಾದಯೋ ಪ್ರಾಯೇಣ ಉಪಲಭ್ಯತೆ. ಈ ಶ್ರುತಿಯಲ್ಲಿಯೂ ಕೂಡ ಮಂತ್ರ ಮತ್ತೆ ಅರ್ಥವಾದಗಳಲ್ಲಿ ಪ್ರಾಯೇಣ ಅಂದ್ರೆ ಕೆಲವು ಕಡೆ ಬಹಳವಾಗಿ, ಪ್ರಾಯ ಅಂದ್ರೆ ಪ್ರಚುರ ಅಂತ, ಬಹಳವಾಗಿ ಕೆಲವು ಕಡೆ ನಮಗೆ ತೋರಿಬರುತ್ತೆ. ಅಲ್ಲಿಯೂ ಕೂಡ ಈ ಪುನರುತ್ಪತ್ತಿ ಅಂತಕ್ಕಂಥದ್ದು ತೋರುತ್ತೆ. ಇಲ್ಲಿ ಅವರೆಲ್ಲರೂ ಕೂಡ ಇನ್ನೊಂದು ದೇಹ ಪಡ್ಕೊಂಡ್ರು, ಇದು ಸಮಾನ. ಆದರೆ ಅದರಲ್ಲಿಯೂ ಕೂಡ ಕೆಲವರಿಗೆ ಒಂದು ಭೇದ ಅಂತಕ್ಕಂಥದ್ದು ಕಂಡು ಬರುತ್ತೆ. ಎಲ್ಲರೂ ದೇಹ ಪಡ್ಕೊಂಡ್ರು, ಕೆಲವರಲ್ಲಿ ಇದು, ಕೆಲವರಲ್ಲಿ ಅದು ಅಂತ. ಏನಿದು ಅದು ಅಂತ ಭೇದ ಅಂತಂದ್ರೆ ಅದು ಹೇಳ್ತಾ ನೋಡಿ, ತೇಚ ಕೇಚಿತ್ ಪತಿತೆ ಪೂರ್ವದೇಹೇ ದೇಹಾಂತರಂ ಆದದತೆ. ದದತೆ ಅಂತಕ್ಕಂಥದ್ದು ಬಹುವಚನ ರೂಪ. ದತ್ತೆ, ದದಾತೆ, ದದತೆ. ಇದು ಅದರಲ್ಲಿ ಕೆಲವರು ಕೇಚಿತ್ತು ಅಂತ ಹೇಳಿದ್ರಲ್ಲ, ಬ್ರಹ್ಮಜ್ಞಾನಿಗಳು ಪುನಃ ಹುಟ್ಟುತ್ತಾರೆ ಅಂತ. ಅವರಲ್ಲಿ ಕೆಲವರು ಪತಿತೆ ಪೂರ್ವದೇಹೇ, ತಮ್ಮ ಹಿಂದಿನ ದೇಹವೂ ಬಿದ್ದು ಹೋದ ನಂತರ ದೇಹಾಂತರಂ ಆರಭತೆ. ಅಂದ್ರೆ ಹಿಂದಿನ ದೇಹ ಇಲ್ಲ ಅವರಿಗೆ, ಈ ದೇಹಾಂತರ ಬೇರೆ ದೇಹ ಪಡ್ಕೊಳ್ತಾರೆ ಕೆಲವರಾದ್ರೆ ಕೇಚಿತ್ತು ಸ್ಥಿತ ಏವ ತಸ್ಮಿನ್ ಯೋಗೈಶ್ವರ್ಯ ವಶಾತ್ ಅನೇಕ ದೇಹದಾನ ನ್ಯಾಯೇನ. ಕೆಲವರಿಗೆ ಏನಾಗುತ್ತೆ, ಅವ್ರಿಗೇನು ದೇಹ ಬಿಡೋದಿಲ್ಲ, ಅವರು ಸ್ಥಿತ ಏವ ತಸ್ಮಿನ್, ಸ್ಥಿತ ಏವ ಆ ದೇಹದಲ್ಲೇ ಇದ್ಕೊಂಡಿರ್ತಾರೆ, ದೇಹ ಇರುತ್ತೆ, ಅಲ್ಲೇ ಇರ್ತಾರೆ. ಹಾಗಿದ್ದರೂ ಕೂಡ ಯೋಗ ಐಶ್ವರ್ಯ ವಶಾತ್, ಯಾವುದೋ ಒಂದು ಯೋಗ ಐಶ್ವರ್ಯದ ಬಲದಿಂದ, ಯೋಗ ಸಾಧನದಿಂದ, ಸಿದ್ಧಿಯಿಂದ ಮತ್ತು ಅನೇಕ ದೇಹದಾನ ನ್ಯಾಯ ಅಂತ ಇದೆ. ಅಂದ್ರೇನು? ಒಂದೇ ಶರೀರದಲ್ಲಿ ಇದ್ದುಕೊಂಡು ಅನೇಕ ಶರೀರದಿಂದ ತೋರ್ಪಡಿಸಿಕೊಳ್ಳುವುದು ಅಂತಕ್ಕಂಥದ್ದು ಒಂದು, ಇದೆಲ್ಲ ವಿಭೂತಿ. ಇದು ಈ ಒಂದು ವಿಭೂತಿ ಸಿದ್ಧಿಯನ್ನು ಪಡೆದುಕೊಂಡಿರ್ತಾರೆ ಅವರು. ಈ ಅನಿಮಾದಿ ಸಿದ್ಧಿಗಳಿದೆಯಲ್ಲ, ಅದು ಪಡ್ಕೊಂಡಿರ್ತಾರೆ ಅವರು. ಬಹುವಾಗಿ ಹೋಗುವುದು, ಬೇಕಾದಷ್ಟು ಜನ ಆಗ್ಬಿಡ್ತಾರೆ, ಬಹು ಆಗ್ಬಿಡ್ತಾರೆ. ಒಂದೇ ದೇಹ ಇರುತ್ತೆ, ಆದರೂ ಕೂಡ ಇನ್ನೊಂದು ದೇಹ ಪಡ್ಕೊಳ್ತಾರೆ, ಹಾಗೆ ಅವರಿಗೆ ಯೋಗ ಐಶ್ವರ್ಯ ಅನೇಕ. ಮತ್ತು ಸರ್ವೇ ಚಯೇತೆ ಸಮಧಿಗತ ಸಕಲ ವೇದಾರ್ಥ ಸ್ಮರ್ಯಂತೆ. ಇವರೆಲ್ಲ ಯಾರು? ಕೆಲವರು ದೇಹಪಾತ ನಂತರ ಹುಟ್ಟಿರ್ತಾರೆ, ಕೆಲವರು ದೇಹ ಇದ್ದುಕೊಂಡೇ ಆ ಯೋಗ ಐಶ್ವರ್ಯ ಬಲದಿಂದ ಪುನಃ ಹುಟ್ಟಿರ್ತಾರೆ. ಅವರೇ ಯಾರು ಅವರು ಅಂತಂದ್ರೆ ಸಮಧಿಗತ ಸಕಲ ವೇದಾರ್ಥ. ಇವರೇನು ಸಾಮಾನ್ಯರಲ್ಲ, ಸಕಲ ವೇದಾರ್ಥಗಳನ್ನು ಕೂಡ ಅರದು ಕುಡಿದಿರತಕ್ಕಂಥವರು ಸಮಧಿಗತ. ಇವರು ಅಂಥವರು ಅಂತ ಮಹಾತ್ಮರು. ತದೇತೇಷಾಂ ದೇಹಾಂತರೋತ್ಪತ್ತಿ ದರ್ಶನಾತ್, ಇಂತಹ ಇವರುಗಳಿಗೆ ಏನು ವೇದಾಂತಗಳನ್ನೆಲ್ಲ ಅದರ ಅರ್ಥವನ್ನು ಜೀರ್ಣಿಸಿಕೊಂಡಿರುವವರಿಗೆ ದೇಹಾಂತರೋತ್ಪತ್ತಿ ದರ್ಶನಾತ್, ಬೇರೆ ದೇಹವು ಇದೆ, ಬೇರೆ ದೇಹವನ್ನು ಪಡೆದುಕೊಂಡರು ಅವರು ಎಂಬುದಾಗಿ ಶ್ರುತಿ ಮತ್ತು ಸ್ಮೃತಿ ಎರಡರಲ್ಲೂ ಹೇಳ್ತಾ ಇದ್ದಾರೆ. ದರ್ಶನ. ಆದ್ದರಿಂದ ಪ್ರಾಪ್ತಂ ಬ್ರಹ್ಮವಿದ್ಯಾಯ ಪಾಕ್ಷಿಕ ಮೋಕ್ಷ ಹೇತುತ್ವಂ ಅಹೇತುತ್ವಂ ವಾ ಇದೆ. ಇದು ಪೂರ್ವ ಪಕ್ಷಿ ಅಭಿಪ್ರಾಯ.
ಆಚಾರ್ಯ ಬಾಯಿಂದ ಹೇಳಿಸ್ಬೇಕಿದ್ನ ಅವನು ಪೂರ್ವಪಕ್ಷಿ. ನೋಡಿ ಸ್ವಾಮಿ, ಆದ್ದರಿಂದ ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರೂ ಯಾರು? ಸಮಧಿಗತ ವೇದಾರ್ಥ, ಸಕಲ ವೇದಾರ್ಥ, ವೇದಾಂತಗಳನ್ನು ತಿಳಿದವರವರು, ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಅನುಭವಕ್ಕೆ ತಂದುಕೊಂಡಿರ್ತಕ್ಕಂಥವರು. ಇಂತಹವರು ಇವರಿಗೂ ಕೂಡ ದೇಹಾಂತರೋತ್ಪತ್ತಿ ದರ್ಶನಾತ್, ಅವರಿಗೂ ಕೂಡ ದೇಹಾಂತರವನ್ನು ಹೇಳಿರುವುದರಿಂದ ನೋಡಿ ಸ್ವಾಮಿ, ನಿಮ್ಮ ಹೇಳಿಕೆಯನ್ನ ನೀವು ಹಿಂತೆಗೆದುಕೊಂಡು ಬಿಡಿ. ಏನಂತ? ಜ್ಞಾನಾದೇವತು ಕೈವಲ್ಯಂ ಅಂತ ಇದೆಯಲ್ಲ, ಹಿಂತೆಗೆದುಕೊಂಡ್ಬಿಡಿ. ಅಥವಾ ಆ ಏವಕಾರ ಇದೆಯಲ್ಲ ಅದನ್ನ ತೆಗೆದು ಹಾಕ್ಬಿಡಿ. ಹಿಂತೆಗೆದುಕೊಂಡ್ಬಿಟ್ರೆ ಸಂತೋಷ. ಇಲ್ಲದೆ ಇದ್ರೆ ಆ ಏವಕಾರ ಇದೆಯಲ್ಲ, ಜ್ಞಾನ ಒಂದರಿಂದಲೇ ಅಂತ, ಆ ಒಂದರಿಂದಲೇ ಅಂತ ಹೇಳಿಬಿಡಿ ಅಷ್ಟೆ. ಏನು ಅಂದ್ರೆ ಹಾಗಂದ್ರೆ ಅರ್ಥ ಅಂದ್ರೆ ಜ್ಞಾನದಿಂದ ಆದರೂ ಆಗ್ಬೋದು, ಆಗದೆ ಇದ್ರೂ ಇಲ್ಲ. ಜ್ಞಾನ ಅಂತಕ್ಕಂಥದ್ದು ಮುಕ್ತಿಗೆ ಪೂರ್ಣವಾಗಿ ಅದು ಕಾರಣವಲ್ಲ, ಪಾಕ್ಷಿಕವಾಗಿ ಕಾರಣ. ಅಂದ್ರೇನು? ಸ್ವಲ್ಪ ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗಲ್ಲ. ಸ್ವಲ್ಪ ಕಾರಣ ಜ್ಞಾನ, ಇನ್ನು ಸ್ವಲ್ಪ ಕಾರಣ ಇನ್ನೇನೋ ಕರ್ಮ ಆಗಿದೆ, ಏನೋ ಇರುತ್ತೆ. ಆದ್ದರಿಂದ ಕೇವಲ ಜ್ಞಾನದಿಂದ ಮೋಕ್ಷ ಅಂತ ಅನ್ನೋದನ್ನ ಬಿಟ್ಟು ಬಿಡಿ. ನೋಡಿ, ಇದೆಲ್ಲ ಉದಾಹರಣೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ಏನಾಯಿತು? ಈಗ ಸಿದ್ಧ ಮಾಡಬೇಕು. ಇಲ್ಲಪ್ಪ ನಿನ್ನ ತಪ್ಪು ಅಂತ ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.